ನಾನು ನೀನು ನೆಂಟರಯ್ಯ, ನಮಗೆ ಭೇದ ಇಲ್ಲವಯ್ಯ, ನಾನು ನೀನು ನೆಂಟರಯ್ಯ ಅಂತ ಉತ್ತಮವಾದ ಹಾಡು ಅಂತ ಹೇಳಿದ್ರೆ, ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಹರಿನಾಮವೇ. ಇದು ಬಹಳ ಅಚ್ಚುಕಟ್ಟಾಗಿರೋ ಸಿಚುಯೇಷನ್ ಇದು. ನಾನು ಇನ್ನೊಂದು ಚಿತ್ರ ಬಹಳ ಇಷ್ಟಪಟ್ಟು ಕೆಲಸ ಮಾಡಿದ ಪಿಕ್ಚರ್. ಎಲ್ಲಾನು ಇಷ್ಟಪಟ್ಟ ಕೆಲಸ ಮಾಡ್ತೀವಿ, ಹೋಗೋದು ಬಿಡೋದು ಅದೆಲ್ಲ ಕನ್ನಡದ ಜನತೆ ಮೇಲೆ ಸೇರೋದು. ನಾವೆಂಕ ಸಿನ್ಸಿಯರ್ ಆಗೇ ಮಾಡ್ತೀವಿ, ಡೈರೆಕ್ಟರ್ ಸಿನ್ಸಿಯರ್ ಕೆಲಸ ಮಾಡ್ತಾರೆ, ಎಲ್ಲ ಸಿನ್ಸಿಯರ್ ಆಗಿರುತ್ತೆ. ಒಂದೊಂದ್ಸತಿ ಸಿನ್ಸಿಯಾರಿಟಿ ಪೇ ಮಾಡುತ್ತೆ, ಒಂದೊಂದ್ಸತಿ ಸಿನ್ಸಿಯಾರಿಟಿ ಪೇ ಮಾಡಲ್ಲ. ಬಟ್ ಈ ಪಿಕ್ಚರ್ ಇದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಈ ಚಿತ್ರ ನಾನು ಹೇಳ್ತಿರೋ ಚಿತ್ರ ಹಿಂದೆ ಕೂಡ ಮೊದಲು ಬಂದಿತ್ತು. ಇದು ಏನಂತ ಹೇಳಿದ್ರೆ, ಇದು ಭಕ್ತ ಕುಂಬಾರ ಅಂತ. ಇದು ಭಕ್ತ ಕುಂಬಾರ ಅನ್ನೋದು ಮೊದಲು ಮರಾಠಿಲಿ ಗೋರ್ ಕುಂಬಾರ ಅಂತ ಬಂದಿತ್ತು. ಇವ್ರು ಕನ್ನಡದಲ್ಲಿ ನಾವುಗಳು ಮಾಡೋಕ್ಕಿಂತ ಮುಂಚೆ, ಅಂದರೆ ರಾಜ್ಕುಮಾರ್ ಅಭಿನಯ ಮಾಡೋಕ್ಕಿಂತ ಮುಂಚೆ ಇದು ಭಕ್ತ ಕುಂಬಾರ ಅಂತ ಹೊನ್ನಪ್ಪ ಭಾಗವತರು ಮಾಡಿದ ಪಿಕ್ಚರು ಬಂದಿತ್ತು. ಆಮೇಲೆ ಇದನ್ನ ಕೂಡ ನಾವು ಭಕ್ತ ಕುಂಬಾರ ಮಾಡಬೇಕು ಅಂತ ಆಯ್ತು. ಇದು ಯಾರು ಪ್ರೊಡ್ಯೂಸ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ, ಹಿಂದೆ ಒಂದಾನೊಂದು ಕಾಲದಲ್ಲಿ ಈ ಕೀಲ್ ಕುದುರೆ ಅದು ಇದರಲ್ಲಿ ಇವ್ರು ಮಾಡಿದವರು, ಹೀರೋಯಿನ್ ಪಾರ್ಟ್ ಮಾಡಿದವರು ಕೃಷ್ಣವೇಣಿ ಅಂತ. ಆ ಕೃಷ್ಣವೇಣಿ ಮಗಳು ಅನ್ಸೂಯಾದೇವಿ ಅಂತ. ಅನ್ಸೂಯಾದೇವಿ ಮಗಳ ಹೆಸರಲ್ಲಿ ಅವರು ಪ್ರೊಡ್ಯೂಸ್ ಮಾಡಿದ್ದು ಕೃಷ್ಣವೇಣಿ ಅನ್ನೋರು. ಇದಕ್ಕೆ ಭಕ್ತ ಕುಂಬಾರ ಅಂತ ಹೆಸರಿಟ್ಟು, ಆಮೇಲೆ ಅನುರಾಧ ದೇವಿ. ಇದಕ್ಕೆ ಎಲ್ಲಾನು ಇವರೇನೆ ಹೆಸರು, ಬಟ್ ಯಾತಕ್ಕೋ ಮುಂದೆ ಬರ್ತಿರ್ಲಿಲ್ಲ. ತನ್ನ ಮಗಳ ಹೆಸರಲ್ಲೇ ಮಾಡೋದು, ಅನುರಾಧ ದೇವಿ ಹೆಸರಲ್ಲೇ ಮಾಡೋದು. ಆಮೇಲೆ ಇದನ್ನ ಭಕ್ತ ಕುಂಬಾರದಲ್ಲಿ ಮೊದಲೇನೆ ಬಂದಿತ್ತಲ್ಲ, ಒಂದ್ ಸ್ವಲ್ಪ ರೆಫರ್ ಮಾಡೋಣ ಅಂದ್ಬಿಟ್ಟಿದ್ದೇನೆ. ನಮ್ಗೆ ತೋರಿಸಿದ್ರು ಭಕ್ತ ಕುಂಬಾರನ ಹುಣಸೂರು ಕೃಷ್ಣಮೂರ್ತಿಗಳು, ನಾನು, ಆಮೇಲೆ ಅಣ್ಣ ಅವರು, ವರದಪ್ಪ ಅವರು ಎಲ್ಲರೂ ಕೂಡ. ಇವರು ರಾಮ್ ಕುಮಾರ್ ಇದಾರಲ್ಲ, ರಾಜ್ಕುಮಾರ್ ಅಳಿಯ ರಾಮ್ ಕುಮಾರ್, ಅವರಪ್ಪ ನಾಗರಾಜ್, ಶೃಂಗಾರ್ ನಾಗರಾಜ್ ಮಲ್ಲೇಶ್ವರದಲ್ಲಿ ಅವ್ರ ಮನೆಯಲ್ಲಿ 16mm ಪ್ರಿಂಟ್ ಅಲ್ಲಿ ಅದನ್ನ ತೋರಿಸಿದ್ರು ನಮ್ಗೆ. ನೋಡ್ದು ಓದೋದು, ಆಮೇಲೆ ಗೊತ್ತಿರೋ ಕಥೆನೇ ಚೆನ್ನಾಗಿತ್ತದು. ಆಮೇಲೆ ಹಿಂದೆ ಕಥೆನೂ ಇದೆ, ಆಮೇಲೆ ಅದಕ್ಕೆ ನಾವಲ್ಗಳು ಇದೆ, ಪುಟ್ ಕಥೆಗಳೆಲ್ಲ ಇದೆ ಭಕ್ತ ಕುಂಬಾರ ಅಂತ. ಹುಣಸೂರು ಅವರು ಅದಕ್ಕೆ ಸ್ಕ್ರಿಪ್ಟು, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ರು. ಬಟ್ ಆ ಭಕ್ತ ಕುಂಬಾರದಲ್ಲಿ ಹೈಲೈಟ್ ಏನು ಅಂತ ಹೇಳಿದ್ರೆ, GK ವೆಂಕಟೇಶ್ ಅವರ ಸಂಗೀತ ಮ್ಯೂಸಿಕ್ ಎಲ್ಲ. ಐ ಥಿಂಕ್ ಅದರಲ್ಲಿ 6 ಹಾಡಿದೆ. 6 ಹಾಡು ಕೂಡ ಮುತ್ತುಗಳು, ಒಂದೊಂದು ಕೂಡ ಮುತ್ತು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ JK ವೆಂಕಟೇಶ್ ಅವರ ಸಂಗೀತ, ಹುಣಸೂರು ಅವರ ಸಾಹಿತ್ಯ, ಅಷ್ಟು ಮಜವಾಗಿದೆ ಅದರಲ್ಲಿ. ಒಂದಲ್ಲ ಒಂದು ತುಂಬಾ ಚೆನ್ನಾಗಿದೆ. ಮೊದಲನೇ ಹಾಡು ಹೇಳ್ತಾನೆ ಅವನು, ಹೀರೋ ಇಂಟ್ರೊಡಕ್ಷನ್ಗೋಸ್ಕರ ಮೊದಲನೇ ಹಾಡು ಒಂದು, ನಾನು ನೀನು ನೆಂಟರಯ್ಯ, ನಮಗೆ ಭೇದ ಇಲ್ಲವಯ್ಯ, ನಾನು ನೀನು ನೆಂಟರಯ್ಯ ಅಂತ. ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ಅವನು ಏನು ನಾಯಕ ಏನು, ಹೀರೋ ಏನು, ಅವನೇನು ಕೆಲಸ ಮಾಡ್ತಾ ಇದ್ದಾನೆ, ಕಾಯಕ ಏನು, ಅವನು ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ದೇವ್ರ ಸೇವೆ ಮಾಡ್ತಾ ಇದ್ದ ಇದ್ದಾನೆ ಅಂದ್ಬಿಟ್ಟು ಆ ಕುಂಬಾರನ ಕೆಲಸದಲ್ಲಿ ಈ ಹಾಡಲ್ಲಿ ಬರುತ್ತಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಹಾಡು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹಾಡು, ಅತ್ಯುತ್ತಮವಾದ ಹಾಡು ಅಂತ ಹೇಳಿದ್ರೆ, ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಹರಿನಾಮವೇ. ಇದು ಬಹಳ ಅಚ್ಚುಕಟ್ಟಾಗಿರೋ ಸಿಚುಯೇಷನ್ ಇದು. ಏನಂತ ಹೇಳಿದ್ರೆ, ಈ ಸಿಚುಯೇಷನ್ ನೆನೆಸ್ಕೊಂಡ್ರೇನೆ ದುಃಖ ಆಗುತ್ತೆ, ನೋಡಿದವರೆಲ್ಲ ಕಣ್ಣೀರು ಬಿಡ್ತಾರೆ. ಇದು ಹೇಳ್ಬೇಕಾದ್ರೂ ಕೂಡ ನನಗೆ ಎಷ್ಟು ತುಂಬಾ ಕಷ್ಟದ ಆಗ್ಬೋದು. ಏನಂತ ಹೇಳಿದ್ರೆ, ಕುಂಬಾರನ ಒಂದು ಮಗು ಇರುತ್ತೆ, ಮೇ ಬಿ 3 ವರ್ಷ 4 ವರ್ಷದ ಮಗು. ಆ ಮಗು ಯಾವಾಗ ನೋಡು ಇವನು ಆಯ್ತು, ಇವನ್ ಕಾಯಕ ಆಯ್ತು, ದೇವ್ರ ಪೂಜೆ ಆಯ್ತು, ವಿಠಲ ಆಯ್ತು, ಇದೇ ಕೆಲಸ ನಮ್ಮ ನಾಯಕನಿಗೆ. ಇವಳು ಪಾಪ ಗಂಡನ ಸೇವೆ ಮಾಡೋದು, ಅದು ಇದನ್ನೇ. ಇವತ್ತಿನ ದಿವಸ ಏನಾಗತ್ತೆ, ಇವತ್ತಿನ ದಿವಸ ಆ ಮಗು ಹುಟ್ಟಿದ ದಿವಸ, ಆ ಹುಟ್ಟಿದ ದಿವಸಕ್ಕೋಸ್ಕರ ಇದನ್ನ ನೋಡ್ಕೋತಾರೆ. ನಾನು ಹೋಗಿದ್ದೇನೆ, ಒಂದ್ ಸ್ವಲ್ಪ ಏನ್ ಬೇಕೋ ತಗೊಂಡ್ಬರ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಕೂಡ ತಾರಾಗಣ ಚೆನ್ನಾಗಿದೆ. ಒಂದು ಲೀಲಾವತಿ ಅವರು ಇದು, ಆಮೇಲೆ ಅಣ್ಣ ಅವರು ಕುಂಬಾರ, ಆಮೇಲೆ ಮಂಜುಳಾ ಅವರು 2ನೇ ಹೆಂಡತಿ, ಬಾಲಕೃಷ್ಣ, ಆಮೇಲೆ ದ್ವಾರಕೇಶು, ಸ್ಟಾರ್ ಕೇಸ್ ಎಲ್ಲ ಚೆನ್ನಾಗಿದೆ ಅದಲ್ಲೆಲ್ಲ. ಇದು ನೋಡುವಾಗ ಮಗುನ್ ಬಿಟ್ಬಿಟ್ಟು ನೋಡ್ಕೋತೀರಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇವನು ಆ ಮಗುನ ಇಟ್ಕೊಂಡಿದ್ದಾನೆ, ಇದು ಮಾಡ್ತಾ ಇರ್ತಾನೆ, ಮಗುವಿನ ಇಟ್ಕೊಂಡಿದ್ದಾನೆ.
ಹಾಡು ಹೇಳ್ಕೊಂಡಿದ್ದಾನೆ, ಮಗುನ ಮಲಗ್ಸಕ್ಕೆ ಅಂತ ಹೋಗ್ತಾ ಇರ್ತಾನೆ. ಆಮೇಲೆ ಅವ್ನ ಜ್ಞಾಪಕ ಬರುತ್ತೆ, ಮಣ್ಣನ್ನು ಹದ ಮಾಡಬೇಕು ಅಂತ ಜ್ಞಾಪಕ ಬರುತ್ತೆ. ಮಗುನ್ ತಟ್ತಾ ಇರ್ತಾನೆ, ಇಲ್ಲಿ ಬರ್ತಾನೆ. ಇಲ್ಲಿ ಬಂದಿದ್ದಾನೆ, ಹರಿನಾಮವೇ ಚಂದ ಅದ ನಂಬಿಕೋ ಕಂದ, ಹರಿನಾಮವೇ ಹರಿನಾಮವೇ ಅಂತ ಹೇಳಿ ಮಾಡ್ತಾ ಇರ್ತಾನೆ. ಆಮೇಲೆ ಇದು ಮೊದಲು ಮನೆ ಒಳಗಡೆನೆ ಗುಡಿಸ್ಲು ಅದ್ಲ ತಟ್ಟಿ ಮಾಡ್ತಾ ಇರ್ತಾನೆ. ಆಮೇಲೆ ಈ ಮಣ್ಣು ಇದು ಮಡಗ್ ಬರ್ತಾನೆ, ಹೊರಗಡೆ ಬಂದಿದ್ದಾನೆ, ಮಣ್ಣನ್ನು ಹದ ಮಾಡಕ್ಕೆ ಅಂತ ಬರ್ತಾನೆ. ಆ ಮಾಡ್ತಾ ಹಾಡು ಬರ್ತಾನೆ ಇರುತ್ತೆ. ಹಾಡು ಬರ್ತಾ ಇದ್ದಾನೆ, ಈ ಮಗು ಹತ್ಕೊಳ್ತಿದ್ರೆ ಇವನು ಕೇಳಿಸ್ತಾನೆ ಇಲ್ಲ. ಇವನು ಬರೀ ದೇವ್ರು ಈ ಸ್ತೋತ್ರದಲ್ಲೇ ಇರ್ತಾನೆ, ದೇವ್ರ ಹಾಡಲ್ಲೇ ಇರ್ತಾನೆ, ಕೇಳಿಸೋದೇ ಇಲ್ಲ. ಅದು ಬರುತ್ತೆ, ಮಗು ಬರುತ್ತೆ, ಹೇಳ್ತಾನೆ ಇರ್ತಾನೆ, ವಿಠಲ ವಿಠಲ ಅಂತ ಇರ್ತಾನೆ. ಆಮೇಲೆ ಮಗು ಹತ್ರ ಬರುತ್ತೆ. ಆಮೇಲೆ ಇವನ ಪಂಚೆ ಹಿಡ್ಕೊಂಡಿದ್ದಾನೆ, ನಿಂತ್ಕೋತೆ. ಆಮೇಲೆ ಇವನು ಇನ್ನೂ ಹಾಡ್ತಾನೆ ಇರ್ತಾನೆ. ಆಮೇಲೆ ಮಗು ಅಳ್ತಾನೆ ಇರುತ್ತೆ, ಕೇಳಿಸೋದಿಲ್ಲ, ಏನಿಲ್ಲ. ಆ ಮಗು ಇವನು ಮಣ್ಣು ತುಳಿತಿರುವಾಗಲೇ ಆ ಮಗು ಮಣ್ಣಲ್ಲಿ ಬಿದ್ದ್ಬಿಡುತ್ತೆ. ಇವನು ಗೊತ್ತಿಲ್ಲ, ವಿಠಲ 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 ಅಂತ ಇರ್ತಾನೆ. ವಿಠಲ ವಿಠಲ ಅಂತ ಹೇಳ್ತಿರುವಾಗಲೇ ಆ ಮಗು ಮಣ್ಣಲ್ಲಿ ಬಿದ್ದ್ಬಿಟ್ಟಿರುತ್ತೆ. ಅವನು ಗೊತ್ತಿಲ್ಲ, ಏನಿಲ್ಲ. ಆ ಮಗುವನ್ನ ಮೇಲೆ ಕಾಲು ಇಟ್ಬಿಟ್ಟಿದ್ದಾನೆ, ವಿಠಲ 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 ಅಂತ ತುಳಿದುತ್ತಾನೆ. ಆ ಮಗು ಹೋಗಿದ್ದಾನೆ, ಮಣ್ಣಲ್ಲಿ ಐಕ್ಯ ಆಗ್ಬಿಡುತ್ತೆ. ಇವಳು ಬರ್ತಾಳೆ, ಎಂಟ್ರ ಮಾಡ್ಕೊಂಡಿದ್ದಾನೆ, ವಿಟ್ಲ ವಿಟ್ಲ ವಿಟು 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 ಅಂತ ಬರ್ತಾ ಇರ್ತಾಳೆ. ನೋಡಿದ್ರೆ ಗಂಡ ಇಲ್ಲಿ ವಿಟ್ಲ ವಿಟ್ಲ ಅಂತ ನಿಂತ ಇರ್ತಾನಲ್ಲ, ನೋಡಿದ್ರೆ ಮಗು ಬಟ್ಟೆ ಆ ಮಣ್ಣಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆ ಜಾಗ ಮಾತ್ರ ತುಂಬಾ ಮಜಬೂತಾಗಿದೆ. ಎಲ್ಲಿ ಶೂಟ್ ಮಾಡಿದ್ದು? ವಾಸು ಸ್ಟುಡಿಯೋಸ್, ಚೆನ್ನೈ. ಸೊ ಈ ಹಾಡು ಸೂಪರ್ ಹಾಡಿದ್ದು. ಇದಾಗತ್ತೆ. ಆಮೇಲೆ ಯಾವಾಗ ತಾನೇ ಈ ಮಗು ಸಾವಿಗೆ ಕಾರಣ ಆದ ಅಂತ ಅನ್ಕೊಂಡು ತುಂಬಾ ಬೇಜಾರಾಗ್ಬಿಟ್ಟು ಆ ದೇವ್ರ ಮುಂದ್ಗಡೆ ಒಂದು ತೊಳಲಾಟ ಇದೆ. ರಾಜ್ಕುಮಾರ್ ಅವ್ರ ಡೈಲಾಗ್ ಒಂದು ಬಹಳ ಚೆನ್ನಾಗಿ, ಹೆಚ್ಚು ಕಮ್ಮಿ ಒಂದು 10-15 ಲೈನು ಇದೆ. ಅದು ಆ ದೇವ್ರ ಮುಂದೆ ಕೂತ್ಕೊಂಡು ಅವ್ರ ತೊಳಲಾಟ ಇದೆಯಲ್ಲ, ಅದನ್ನ ಮೊದಲು ಒಂದೇ ಶಾರ್ಟ್ ಅಲ್ಲಿ ಮಾಡಿದ್ದಾರೆ ಅಣ್ಣವರು. ಅವ್ರು ಕೇಳ್ಬೇಕಲ್ಲ, ಅವರು ಅದು ನುರಿತ ನಟರು, ಅವರು ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ರು. ಆಮೇಲೆ ಇದನ್ನ ಡಬ್ಬಿಂಗ್ ಮಾಡಬೇಕು. ನಾನು ಹೇಳಿದೆ, ಸರ್ ಇದನ್ನ ಡಬ್ ಮಾಡೋಣ, ಡಬ್ಬಿಂಗ್ ಮಾಡ್ತಾ ಇದ್ದೀವಲ್ಲ, ಇದು ಹಾಕ್ದೆ ನಾನು. ಭಾರ್ಗವ್ ಇದು ಬೇಡ, ಇದು ಭಾರ್ಗವ್ ಇದು ಆ ಫೀಲಿಂಗ್ ಬರೋದಿಲ್ಲ ಇದು ಅಂತ ನಾನು ಹೇಳಿದೆ. ಇಲ್ಲ ಸರ್, ನೀವು ಮಾಡ್ಬಿಡಿ. ಯಾಕೆ ಅಂತ ಹೇಳಿದ್ರೆ ನಾವು ಫ್ಲೋರಲ್ಲಿ ಮಾತಾಡಿದ್ದು ಡೈಲಾಗ್ ಅಂದ್ರೆ ಫ್ಲೋರ್ ನಾಯ್ಸು, ಗ್ರೌಂಡ್ ನಾಯ್ಸ್ ಎಲ್ಲ ಇರುತ್ತೆ, ಅಷ್ಟು ಕ್ಲಿಯರ್ ಆಗಿರಲ್ಲ. ಬಟ್ ಇದನ್ನೇ ನಾವು ಡಬ್ ಮಾಡ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವಾಯ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಗೀಲಿಂಗ್ ಎಲ್ಲ ಚೆನ್ನಾಗಿರುತ್ತೆ ಸರ್, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಹಂಗಂತೀರಾ ಅಂದ್ರು. ಅಂದೆ, ನಾನು ಡಬ್ ಮಾಡ್ಕೊಡ್ತೀನಿ, ನೀವು ನೋಡಿ, ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೋ ಅದು ಇಟ್ಕೊಳ್ಳಿ ಅಂತ ಹೇಳಿದ್ರು. ಡಬ್ ಮಾಡಿದ್ರು. ನೋಡ್ದೆ, ಅದನ್ನು ಕಂಪೇರ್ ಮಾಡಿದೆ, ಇದನ್ನು ಕಂಪೇರ್ ಮಾಡಿದೆ. ಅವಾಗೆಲ್ಲ ನನಗೇನೆ ಫ್ರೀಡಮು, ನಾನೇ ಹೀರೋ. ಆಮೇಲೆ ಸರಿ ನೋಡಿದ್ಮೇಲೆ ನನಗೆ ಇದೇ ಚೆನ್ನಾಗಿತ್ತು, ಡಬ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನಾನು ಮನಸ್ಸಿನ ಫೀಲಿಂಗ್ ಎಲ್ಲ ಬರುತ್ತೆ, ಅದು ತುಂಬ ಚೆನ್ನಾಗಿ ಆಟತ್ತೆ ಸರ್ ಅಂದ್ಬಿಟ್ಟು, ಸರ್ ಅದೇ ಇಟ್ಟಿದ್ದೀನಿ, ಇದು ಇಡ್ಲಿಲ್ಲ ಅಂತ ಹೇಳಿದೆ. ನಿಮಗೆ ಚೆನ್ನಾಗಿದೆ, ಏನೋ ಚೆನ್ನಾಗಿದೆ ಅಂತ. ಇವತ್ತೊಂದು ದಿವಸನೂ ಅದಿದೆ. ಒರಿಜಿನಲ್ ವಾಯ್ಸ್ ಅವ್ರಿಗೆ ಡಬ್ ಮಾಡಿದ್ವು ಅಷ್ಟೇ, ಡಬ್ ಅಣ್ಣ ಅವ್ರದೇನೆ ಡಬ್ ಮಾಡಿದ್ವು. ಅವರು ಒರಿಜಿನಲ್ ವಾಯ್ಸ್ ಇರ್ಲಿಲ್ಲ, ಡಬ್ಬಿಂಗ್ ವಾಯ್ಸ್ ಇಟ್ಟು ಅದು ತುಂಬಾ ಚೆನ್ನಾಗಿತ್ತು ಅದು. ಯಾಕೆಂದ್ರೆ ಇಲ್ಲಿ ಅಂದ್ರೆ ಅಲ್ಲಿ ಮಾತಾಡಿದ್ದಾರೋ, ಇವ್ರು ಮಾತಾಡಿದ್ದಾರೋ, ಈ ಕ್ಯಾಮ್ರಾ ನಾಯ್ಸು ಯಾವ್ದೋ ಇದು ಏನೇನೋ ಇರುತ್ತೆ ನಾಯ್ಸ್ಗಳು. ಯಾವಾಗ ಇದರಷ್ಟು ನನ್ನ ಸೌಂಡ್ ಪ್ರೂಫ್ ಇರಲಿಲ್ಲ ಅವಾಗೆಲ್ಲ. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಅದನ್ನೇ ಇಟ್ಟು ಅದು ಆಯ್ತು, ಚೆನ್ನಾಗಿ ಬಂತು. ಆಮೇಲೆ ಇನ್ನೂ 3 ಹಾಡಿದೆ, ಅದು ಅದ್ಧೂರಿಯಾಗಿ ಬಂತು. ಎಲ್ಲಾನು ಹಾಡು ಎಲ್ಲಾನು ಚೆನ್ನಾಗಿದೆ. ದೇವಸ್ಥಾನ ಶಾರ್ಟ್ಸ್ ತೆಗೆದಿರೋದಲ್ಲಿ ದೇವಸ್ಥಾನದ ಸೆಟ್ ಹಾಕಿದ್ದು ನಾವು ವಾಸು ಸ್ಟುಡಿಯೋದಲ್ಲಿ, ಫುಲ್ ಫ್ಲೋರ್ ಸೆಟ್ ಹಾಕಿದ್ದು. ಅದು ಬಹಳ ಚೆನ್ನಾಗಿತ್ತು. ಏನಂತ ಹೇಳಿದ್ರೆ ಅಲ್ಲಿ ರಮೇಶ್ ಅಂತ ಇರ್ತಾರೆ, ರಮೇಶ್ ನಮ್ಮ ಆರ್ಟಿಸ್ಟ್ ರಮೇಶ್, ಅವರು ವಿಠಲನ್ ಪಾರ್ಟ್. ಬಟ್ ಇಲ್ಲಿ ಇವನ್ ಮನೆಗೆ ಸೇವಕನಾಗಿ ಬರ್ತಾರೆ. ಕಾರಣಾಂತರದಿಂದ 2 ಕೈನೂ ಕಟ್ ಮಾಡ್ಕೊಂಡು ಹೋಗ್ತಾರೆ. ಏನಾಗುತ್ತೆ ಅಂದ್ರೆ ಮದುವೆ ಮಾಡ್ಕೊಂಡು ಬರ್ತಾನಲ್ಲ, ಮದುವೆ ಮಾಡ್ಕೊಂಡು ಮದುವೆ ಆಗೋಗ್ಬಿಡುತ್ತೆ ಇವನಿಗೆ. ಇನ್ನೊಂದು ಮಂಜುಳನ್ ಕೊಟ್ಟು, ಮಂಜುಳ ಬೇರೆ ಯಾರು ಅಲ್ಲ, ಐ ಮೀನ್ ಲೀಲಾವತಿ ಅವರ ತಂಗಿ, ಲೀಲಾವತಿ ಭಕ್ತ ಕುಂಬಾರನ ಹೆಂಡತಿಗೆ ತಂಗಿ. ಆಮೇಲೆ ಅವರ ಮಾವ ಸಂಪತ್ ಅವರು ಬಲವಂತ ಮಾಡ್ಬಿಟ್ಟಿದ್ದಾನೆ, ಮಗು ಹೋಗ್ಬಿಡ್ತಲ್ಲ ಇದು, ಅದ್ರ ಬಂದು ಇನ್ನೊಂದು ಮದುವೆ ಮಾಡ್ಸೋಣ ಅಂತ ಬಲವಂತ ಮಾಡಿದ್ದಾನೆ. ಅವ್ನಿಗೆ ಇನ್ನೊಂದು ಮದುವೆ ಮಾಡಿಸ್ತಾನೆ, ಇಷ್ಟ ಇಲ್ಲ ಅವನಿಗೆ, ಒಪ್ಕೊಂಡಿದ್ದಾನೆ. ಸರಿ, ಮೊದಲು ರಾತ್ರಿ ದಿವಸ ಅನ್ಕೊಂಡಿದ್ದಾನೆ. ಮೊದಲ ರಾತ್ರಿ ಅವತ್ತೊಂದು ದಿವಸ ಮೊದಲ ರಾತ್ರಿಗೆ
ಇವನು ನಮ್ಮ ಕುಂಬಾರ ಮಲಗಿ ಕಣ್ಣು ಮುಚ್ಕೊಂಡಿರ್ತಾನೆ. ಕಣ್ಣು ಮುಚ್ಕೊಂಡಿದ್ರೆ ಅವನಿಗೆ ಇದು ಶ್ರೀಮನ್ ನಾರಾಯಣ ದೇವರು ಅವನಿಗೆ ವಿಠಲ ಕನಸಲ್ಲಿ ಬರುತ್ತೆ. ಕನಸಲ್ಲಿ ಬಂದಾಗ ಅವನಿಗೆ ನೋಡ್ತಾನೆ, ಕಂಡುಬಿಡ್ತಾನೆ ಹರಿನ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಹಾಡು ಬರೆದ್ಯಾರು ಹುಣಸು ಕೃಷ್ಣಮೂರ್ತಿಗಳು. ಕಂಡೆ ಹರಿಯ ಕಂಡೆ ದೇವಾದಿ ದೇವ ಧನುಜಾರಿ ವಂದ್ಯ ಧರಣೀಶನ ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ ಹತ್ತರ ಹೋಗ್ತಾ ಇರುತ್ತೆ. ಆಮೇಲೆ ದೇವ್ರ ಜೊತೆಗೆ ಆ ಸಖಿಮಣಿಗಳು ಅವ್ರುಗಳೆಲ್ಲ ಬಂದು ಅವ್ರುಗಳೆಲ್ಲ ಹಾಡ್ತಾ ಇದೆ. ಅದನ್ನೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರ್ದಿದ್ದಾರೆ. ಅದೆಲ್ಲ ಆಗ್ತಾ ಇರುತ್ತೆ. ಸಖಿಮಣಿಗಳು ಇದಾಗ್ತಾ ಇರೋದು, ನಾರಾಯಣ ಇದು ಡ್ಯಾನ್ಸ್ ಮಾಡ್ತಾ ಇರೋದು, ಅವೆಲ್ಲ ಇದಾಗ್ತಾ ಇರುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಎಲ್ಲಾನು ಬಂದಿದ್ದ ಇವರು ದೇವ್ರನ್ನ ಅಪ್ಕೊಂಡ್ಬಿಡ್ತಾನೆ. ಅಪ್ಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ ಇವನಿಗೆ ಇವ್ರಿಬ್ಬರು ಬಂದಿದ್ದೇನೆ ಕೈ ಹಿಡ್ಕೊಂಡ್ಬಿಡ್ತಾರೆ. ಕುಂಬಾರನ್ಗೆ ಎಚ್ಚರ ಆಗುತ್ತೆ. ನೋಡ್ತಾರೆ, ತನಗೆ ಅರಿವಿರ್ಲದೇನೆ ತನ್ನ ಕೈ ತಪ್ಪು ಮಾಡಿಬಿಟ್ಟಿದೆ ಅಂದಿದ್ದಾನೆ. ಏನ್ ಮಾಡ್ತಾರೆ ಅಂದ್ರೆ ಈ ತಪ್ಪು ಮಾಡಿದ 2 ಕೈಗಳು ಇವತ್ತಿನ ದಿವಸ ನಾನು ಇಲ್ಲಿ ಇರಬಾರ್ದು ಹೇಳಿದ್ದೇನೆ. ಒಂದು ಮಚ್ಕತ್ತಿ ತಗೊಂಡಿದ್ದಾನೆ, ಒಂದು ಕಂಬಗೆ ಸಿಗಿಸಿದ್ದಾನೆ. ವಿಠಲ ನನ್ನ ಕ್ಷಮಿಸು ಹೊಂದಿದ್ದಾನೆ. 2 ಕೈನು ಮೇಲೆ ಎತ್ತಿದ್ದಾನೆ. ಆ ಮಚ್ಕತ್ತಿಗೆ ಹೊಡಿತಾರೆ. ಹೊಡೆದ್ರೆ ನೆಕ್ಸ್ಟ್ ಕಟ್ ಮಾಡಿದ್ರೆ 2 ಕೈ ಕೂಡ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರುತ್ತೆ. ಸೊ ಇದು 2 ಕೈ ಒದ್ದಾಡ್ತಾ ಇರೋದು ಕಟ್ ಮಾಡ್ಬೇಕಲ್ಲ, ಇದು ಮಾಡಿದ್ವು ನೆಲದ ಮೇಲ್ಗಡೆ. ರಾಜ್ಕುಮಾರ್ ಹೇಳಿದೆ, ಸರ್ ಯಾರ್ದೋ ಕೈನ ಇಡೋ ಬದಲು ನಿಮ್ ಕೈಯೇ ಮಾಡ್ಬಿಡಿ ಸರ್ ಅಂತ. ಸೊ ಅದು ಆಗ್ಲಿ ಬಿಡಿ, ಅದಕ್ಕೆ ನೆಲದ ಮೇಲೆ ಮಲ್ಕೊಂಡು ಕೈ ಆಡ್ಸುತ್ತೆ, ಆಡ್ಸಿದ್ ಬಿಡಿ ಅಂದ್ಬಿಟ್ಟು ತಮಾಷೆಗೆ. ಆಮೇಲೆ ಇವತ್ತಿನ ದಿವಸ ನೋಡಿದ್ರೆ ನೀವು ಚೆನ್ನಾಗಿದೆ, ಅದು ರಾಜ್ಕುಮಾರ್ ಕೈನೇ ಆ ಕೈ ಕತ್ತರಿಸಿದ ಮೇಲೆ ಕೆಳಗಡೆ ಬಿದ್ದಿಲ್ಲ, ಹೀಗೆ ಆಡ್ತಾ ಇದೆ. ತುಂಬಾ ಮಜವಾಗಿತ್ತಾಗ. ಕೇವಲ ನಮ್ಗೆ ಕೆಲಸ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ನಾನೇ ಇವೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಿದ್ದು. ನಮ್ಮ ಚಿಕ್ಕಪ್ಪ ನನಗೆ ಬಿಟ್ಬಿಡೋರು, ಅವರು ಪಡಗವ್ರು ಅಲ್ಲಿ ಇದ್ದು ಏನೋ ನೋಡ್ಕೋತಾ ಇರೋರು. ನನಗೆ ಏನ್ ಬೇಕೋ ನಾ ಎಲ್ಲ ಮಾಡಿ ರೆಡಿ ಅಂತ ಹೇಳಿದೆ. ಆಯ್ತು, ಇದು ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಕೊನೆಗೆ ಏನಾಯ್ತು ಅಂದ್ರೆ ಕೈ ಕತ್ತರಿಸೋಯ್ತು, ಮೊಂಡು ಕೈ ಆಗೋಯ್ತು. ಈಗ ನಾವು ತೋರಿಸ್ಬೇಕಾದ್ರೆ ಮೊಂಡು ಕೈ ತೋರಿಸ್ಬೇಕು. ಹೇಗೆ ಮೊಂಡು ಕೈ ತೋರಿಸೋದು? ಸೊ ಇದಕ್ಕೆ ಇವ್ರ ಹತ್ರ ಮೋಚಿಗರ ಹತ್ರ ಹೋಗಿದ್ದನ್ನು ಕರ್ಸಿ ಅವ್ರನ್ನ ಇದಕ್ಕೆ ಒಂದು ಕವರ್ ಮೊಂಡು ಕೈ ತರ ಮೊಂಡು ತರ ಹೀಗಿರೋ ತರ ಮಾಡಿಸಿ ಅದನ್ನ ಕೈಗೆ ಹಾಕ್ಬಿಟ್ಟು ಇಲ್ಲಿ ಬಟನ್ ಜಿಪ್ಪ ಏನೋ ಮಾಡಿಸಿದ್ದೆ ಈ ತರ. ಅದಕ್ಕೆ ಇದು ಸ್ವಲ್ಪ ದಿವಸ ಆದ್ಮೇಲೆ ಒಂಥರ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಬ್ರೌನ್ ಕಲರ್ ಕೊಡಿಸಿ ಈ ತರದೊಂದು ಕವರ್ಗಳು ಎಡಗೈಗೆ ಒಂದು ಬಲಗೈಗೆ ಒಂದು ಕವರ್ ಮಾಡಿಸಿ ಶೂಟಿಂಗ್ ಬಂತು ಅಂದ್ರೆ ಅಣ್ಣವ್ರ ಕೈಗೆ ತೋರಿಸ್ಬಿಡೋದು. ವಿಟ್ಲ ಮೊಂಡು ಕೈಲಿ ಹಿಂಗೆ ಮಾಡೋದು. ಬಹಳ ಮಜಾ ಆಯ್ತು. ಕೈ ಹೆಂಗ್ ಮಾಡಿದ್ದು? ಕೈ ಇಟ್ಕೊಳ್ಳೋರ ಅದು ಈಗ ಇಲ್ಲಿವರೆಗೂ ಇರೋದು ಶರ್ಟ್ ಇಲ್ಲಿವರೆಗೂ ಇರೋದು, ಇದು ಇಲ್ಲಿವರೆಗೂ ಹೊಟ್ಟೋಗಿರೋದು. ಕೈ ಇಲ್ಲಿವರೆಗೂ ಕತ್ತರಿಸುತ್ತಲ್ಲ, ಆಮೇಲೆ ಅದು ಹೀಲಿಂಗ್ ಆಗೋ ಹೊತ್ತಿಗೆ ಇಲ್ಲಿವರೆಗೂ ಒಂದಿಷ್ಟು ಹೋಗಿರುತ್ತೆ ಚರ್ಮ. ಸೊ ಇಲ್ಲಿವರೆಗೂ ನಾವು ಇಡ್ತಾ ಇದ್ದು ಕಾಣಿಸುತ್ತೆ. ಇದು ಈ ಮೊಂಡು ಕೈ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಪಿಕ್ಚರ್ಲಿ. ಇದು ಬಹಳ ಮಜಾ ಇದೆ. ಇದು ಇದಾಗ್ಲಿಲ್ಲ ಇಟ್ಟು ಹಾಕೊಂಡಾಗ ಏನಿಲ್ಲ, ಅವ್ರ ಕಲಾವಿದರು ಏನಿಲ್ಲ ಚೆನ್ನಾಗಿ ಅವ್ರಿಗೆ ಹೇಳೋ ಮಾಡಿಸಿ ಅವ್ರ ಕೈ ಹೇಳ್ತಾ ಬೇಕಲ್ಲ ನಮ್ಗೆ. ಆಮೇಲೆ ಇದು ಮಾಡಿಸಿ ಅದು ತುಂಬಾ ಚೆನ್ನಾಗಿತ್ತು. ಈ ಪಿಕ್ಚರ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಮೊದಲನೇ ದಿವಸ ಈ ಟೈಲರ್ ಏನ್ ಮಾಡ್ದ, ರಾಮಚಂದ್ರ ಅಂತ ಒಬ್ಬ ಟೈಲರ್. ಅವನು ಯಾರು ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಂತ್ ಶಿವಮಯ್ಯ ಮಾಸ್ಟರ್ ಇದ್ರಲ್ಲ, ಅವನ್ ತಮ್ಮ. ಅವ್ನಿಗೇನು ಬರಲ್ಲ, ಏನಿಲ್ಲ, ಅವ್ನು ಹೆಂಗೋ ಮಾಡಿ ಟೈಲರ್ ಆಗ್ಬಿಟ್ಟಿಯಾನೆ. ಸೊ ರಾಜ್ಕುಮಾರ್ಗೆ ಟೈಲರ್, ಅವನು ಭಕ್ತ ಕುಂಬಾರಕ್ಕೆ ಅವನೇ ಟೈಲರ್. ಅವನಿಗೆ ಬಟ್ಟೆ ಹೇಳಿದ್ರು ಈ ತರ ಏನೇನ್ ಬೇಕು ಅಂತೆಲ್ಲ ಹೇಳಿ ಅವನಿಗೆ ಇದು ಕುಂಬಾರನ್ಗೆ ಇದು ಬೇಕಪ್ಪ, ಬರೀ ಶರ್ಟ್ ತರ ಇದು ಅಂಗವಾಸಿ ಅಂತ ಹೇಳ್ತೀವಲ್ಲ, ಈ ತರ ಹಿಂಗೆ ಕಟ್ಟೋದು, ಇದು ಆ ತರನೇ ಬೇಕು ಅಂತ ಹೇಳಿದ್ರೆ ಅವನೇನ್ ಮಾಡ್ದ, ಕ್ಲೀನ್ ಆಗಿದ್ದಾನೆ ಇದು ಕಾಟನ್ ಬಟ್ಟೆಲಿ ಹೊಲಿದಾನೆ. ಇದು ಅವಾಗ ಟೆರ್ಲಿನ್ ಅಂತ ಇತ್ತಲ್ಲ, ಟೆರ್ಲಿನಲ್ಲಿ ಶರ್ಟ್ ಹೊಲ್ಬಿಟ್ಟಿಯಾನೆ, ಈ ತರ ಶರ್ಟ್. ಸೊ ಏನಾಗುತ್ತೆ ಅಂದ್ರೆ ಮಾಡಿ ಐರನ್ ಮಾಡ್ಬಿಟ್ಟಿಯಾನೆ. ಐರನ್ ಮಾಡ್ತು ಅಂದ್ರೆ ನೀಟಾಗಿ ಟಿಪ್ ಟಾಪ್ ಆಗಿತ್ತು. ನಾವು ಮೊದಲನೇ ಸಹ ನೋಡಿದೆ, ಇದು ಐರನ್ ಮಾಡಿದ್ದೆಲ್ಲ ಇದೆ. ಆಮೇಲೆ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ರಾಜ್ಕುಮಾರ್ ಸರ್ ಕೇಳಿದೆ, ಸರ್ ನಾಳೆಯಿಂದ ಬೇರೆ ಶರ್ಟ್ ಬಟ್ಟೆ ಮಾಡಿಸ್ತೀನಿ ಸರ್ ಅಂತ. ಯಾಕೆ ಅಂತ ಕೇಳಿದ್ರು. ಇದು ಐರನ್ ಮಾಡಿರೋ ಬಟ್ಟೆ ನಮ್ಮ ಕುಂಬಾರ ಹಾಕೋಬಾರ್ದು ಸರ್. ನಮ್ಮ ಕುಂಬಾರ ಹೇಗೆ ಅಂದ್ರೆ ಬಟ್ಟೆ ಒಗೆದಿದ್ದೇನೆ ಅದು ಒಣಗ್ಸಾಕೊಳ್ಳೋದು. ಒಣಗ್ಸಾಕೊಳ್ಳೋದ್ರಿಂದ ಈ ತರದ್ ನೀಟಾಗಿ ಇರಬಾರ್ದು ಸರ್. ರಿಂಕಲ್ಸ್ ಇರ್ಬೇಕು, ರಿಂಕಲ್ಸ್ ಆ ತರ ಇರ್ಬೇಕು, ಸುಕ್ ಇರ್ಬೇಕು ಅಂತ.
ಅವ್ರು ಕರೆದಿದ್ದನ್ನು ಬೈದ್ರು ಒಂದು ಟೈಲಾಗೆ, ಬುದ್ಧಿ ಬೇಡ ನಿಂಗೆ, ಪಾತ್ರ ಏನು ಅಂತ ತಿಳ್ಕೊಬಾರ್ದು, ಅವ್ನು ಕೇಳಬಾರ್ದ ಐರನ್. ಆಮೇಲೆ ಅವತ್ತ ದಿವಸ ರಾತ್ರಿ ಒಂದೆರಡು ಹೊಲಿಸಿ ಕಾಟನ್ ಬಟ್ಟೆ, ಕಾಟನ್ ಅಲ್ಲಿ ಹೊಲಿಸಿ ಇದು ಮಾಡೋದು. ಅವತ್ತೊಂದು ದಿವಸದಿಂದ ಅವ್ರಿಗೆ ಬರೀ ಕಾಟನ್ ಅಲ್ಲೇ, ನೋ ಐರನ್.